ಜೈ ಹಿಂದ್. ಎಲ್ಲ ನನ್ನ ಸ್ಪರ್ಧಾತ್ಮಕ ಪರೀಕ್ಷೆಗೆ ತಯಾರಿಯನ್ನ ನಡೆಸ್ತಿರ್ತಕ್ಕಂಥ ಎಲ್ಲ ನನ್ನ ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳಿಗೆ ನೋಡ್ಕೋಬಹುದು. ಸ್ಟೇಟ್ ಗೌರ್ಮೆಂಟ್ ದಲ್ಲಿ ಒಂದ್ರ ಮೇಲೆ ಒಂದು ಜಾಬ್ ಗಳನ್ನ ಅವಕಾಶವನ್ನ ಕೊಡ್ತಾನೆ ಇದ್ದಾರೆ. ಅದ್ರ ಜೊತೆಗೆ ಸ್ಟೇಟ್ ಪೊಲೀಸ್ ನಲ್ಲಿ ಸಿವಿಲ್ ಕಾಲ್ ಫಾರ್ ಮಾಡಿದ್ರು, ನೆಕ್ಸ್ಟ್ CRO ಕಾಲ್ ಫಾರ್ ಮಾಡಿದ್ರು, DRO ಕೂಡ ಕಾಲ್ ಫಾರ್ ಮಾಡಿದ್ರು. ನೆಕ್ಸ್ಟ್ ಅದರ ಜೊತೆಗೆ ನೋಡ್ಕೋಬಹುದು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ದಲ್ಲಿ ಕೂಡ ಕಾಲ್ ಫಾರ್ ಅನ್ನ ಮಾಡಿದ್ರು. ನೆಕ್ಸ್ಟ್ ಆದ ನಂತರ ಈ ನೋಟಿಫಿಕೇಶನ್ ಬಂತು ಎಕ್ಸೈಸ್ ಇನ್ಸ್ಪೆಕ್ಟರ್ ಅಂತ ಅಬಕಾರಿ ಇಲಾಖೆಯಲ್ಲಿ ಸಾಕಷ್ಟು 1,000-1,200 ಹೆಚ್ಚು ಹುದ್ದೆಗಳನ್ನ ಇಲ್ಲಿ ಕೂಡ ಕಾಲ್ ಫಾರ್ಮ್ ಅನ್ನ ಮಾಡಿದಾರೆ. ಸೊ ಈ ಹುದ್ದೆಗಳಿಗೆ ಯಾರೆಲ್ಲ ಅರ್ಜಿಗಳನ್ನ ಸಲ್ಲಿಸಬಹುದು? ಸೊ ನಿಮ್ದೇನಾದ್ರೂ ಹೈಟ್ ಕಡಿಮೆ ಇದ್ರೆ, ಸರ್ ಸೆಂಟ್ರಲ್ ಗೌರ್ಮೆಂಟ್ ದಲ್ಲಿ ನನ್ನ SSGD ಹೈಟ್ ಬರ್ತಾ ಇಲ್ಲ, ಸರ್ ನನ್ ಪೊಲೀಸು ಕೂಡ ಹೈಟ್ ಬರಲ್ಲ ಅಂತಿರ್ತಕ್ಕಂಥ ವಿದ್ಯಾರ್ಥಿಗಳು ಸೊ ಈ ಹುದ್ದೆಗೆ ಅರ್ಜಿಗಳನ್ನ ಸಲ್ಲಿಸಬಹುದು. ಸೊ ಈ ವಿಡಿಯೋ ಒಂದ್ ಸ್ವಲ್ಪ ಲೆಂದಿ ಆಗ್ಬಹುದು, ಆದ್ರೆ ಕಂಪ್ಲೀಟ್ ಆಗಿರ್ತಕ್ಕಂಥ ಇನ್ಫಾರ್ಮೇಶನ್ ಸೊ ಈ ವಿಡಿಯೋದಲ್ಲಿ ಅಚ್ಚುಕಟ್ಟಾಗಿ ಕನ್ನಡದಲ್ಲಿ ನಾನು ತಿಳಿಸ್ತಾ ಹೋಗ್ತೀನಿ. ಪ್ರತಿಯೊಬ್ರು ಕೂಡ ಎಂಡ್ ಮಟ ನೋಡ್ಕೊಡ್ರಿ. ನೀವೇನಾದ್ರೂ ಈ ಜಾಬ್ಗೆ ಅಪ್ಲಿಕೇಶನ್ ಹಾಕ್ಬೇಕು ಅನ್ಕೊಂಡಿದ್ರೆ ಇದ್ರ ಬಗ್ಗೆ ಇನ್ಫಾರ್ಮೇಶನ್ ತಿಳ್ಕೊಂಡ ಮೇಲೆನೆ ಅಪ್ಲಿಕೇಶನ್ ಗಳನ್ನ ಹಾಕ್ಬೇಕಾಗುತ್ತಾ. ಓಕೆ, ಸೊ ಇಲ್ಲಿ ಬಂದ್ಬಿಟ್ಟು ಆಲ್ರೆಡಿ ಈಗ ನೋಟಿಫಿಕೇಶನ್ ಅನ್ನ ಅಧಿಸೂಚನೆಯನ್ನ ಮಾಡಿದರೆ. ಸೊ ನೋಡ್ಕೊಳ್ಬಹುದು ಆಲ್ರೆಡಿ ಅಪ್ಲಿಕೇಶನ್ ಅಂದ್ರೆ ನೋಡ್ಕೋಬಹುದು ಅಬಕಾರಿ ಇಲಾಖೆಯಲ್ಲಿ ವಿಷಯಪ್ಪ ಅಂದ್ರೆ ಅಬಕಾರಿ ಇಲಾಖೆಯಲ್ಲಿ ವೃಂದ ಮತ್ತು ನೇಮಕಾತಿ ನಿಯಮಗಳನ್ನು ಪರಿಶಿಷ್ಟ ಪ್ರತಿಯೊಂದು ಅಬಕಾರಿ ಪದೇ ಮತ್ತು ಅಬಕಾರಿ ಉಪ ನಿರೀಕ್ಷಕರ ವೃಂದ ಕಾರ್ಯಕ್ಕಾಗಿ ಆದೇಶ ಹೊರಡಿಸುವ ಕುರಿತು. ಸೊ ಇದರಲ್ಲಿ 2 ತರದ ಹುದ್ದೆಗಳನ್ನ ಕಾಲ್ಫಾರ್ಮ್ ಅನ್ನ ಮಾಡಿದ್ದಾರೆ. ಸೊ ಯಾವುದಪ್ಪ ಅಂದರೆ ಅಬಕಾರಿ ಪೆದೆ, ಸೊ ಅಬಕಾರಿ ಪೆದೆಗೆ ಮತ್ತು ನೆಕ್ಸ್ಟ್ ಆದಾದ ನಂತರ ಓಕೆ ಅಬಕಾರಿ ಪೆದೆ ಮತ್ತು ಅಬಕಾರಿ ಉಪ ನಿರೀಕ್ಷಕರ ವೃಂದಕ್ಕೆ ಸೊ ಅರ್ಜಿಗಳನ್ನ ಕಾಲ್ ಫಾರ್ಮ್ ಮಾಡಿದ್ದಾರೆ. ಸೊ ಇಲ್ಲಿ ಬಂದ್ಬಿಟ್ಟು ದಿನಾಂಕ 4/6/2026 ಮತ್ತು 17/6/2026 ಅಂತ ಹೇಳಿ ನಮಗೆ ಡೇಟ್ ಕೂಡ ಕೊಟ್ಟಿದ್ದಾರೆ. ನೆಕ್ಸ್ಟ್ ಅದರ ಜೊತೆಗೆ ಸರ್ ಇದರಲ್ಲಿ ಎಷ್ಟು ಹುದ್ದೆಗಳನ್ನ ಕಾಲ್ ಫಾರ್ಮ್ ಅನ್ನ ಮಾಡ್ತಾರೆ ಅಂತ ಕೇಳಿದಿರಬಹುದು ನೀವು. ಅಬಕಾರಿ ಉಪ ನಿರೀಕ್ಷಕರ ಹುದ್ದೆಗಳಿಗೆ 265 ಹುದ್ದೆಗಳನ್ನ ಕಾಲ್ ಫಾರ್ಮ್ ಅನ್ನ ಸೊ ಮಾಡಿದ್ದಾರೆ. ಎಷ್ಟು? 265 ವೇಕೆನ್ಸಿಗಳನ್ನ ಕಾಲ್ ಫಾರ್ಮ್ ಮಾಡಿದ್ದಾರೆ. ನೆಕ್ಸ್ಟ್ 942 ಅಬಕಾರಿ ಪೆದೆಗಳ ಹುದ್ದೆಗೆ ಕಾಲ್ ಫಾರ್ಮ್ ಅನ್ನ ಮಾಡಿದ್ದಾರೆ. ಎಷ್ಟು? 942 ಹುದ್ದೆಗಳನ್ನ ಅಬಕಾರಿ ಪೆದೆಗಳಿಗೆ ಹುದ್ದೆಗಳನ್ನ ಕಾಲ್ ಫಾರ್ಮ್ ಅನ್ನ ಮಾಡಿದ್ದಾರೆ. ಸೊ ಈ ಹುದ್ದೆಗಳಿಗೆ ನೀವೇನಾದ್ರೂ PUC ಸೊ ಎಜುಕೇಶನ್ ಅನ್ನ ನೋಡ್ತಾ ಹೋಗೋಣ, ಕ್ಲಿಯರಿಟಿ ಇರತಕ್ಕಂತ ಮಾಹಿತಿ ಕೂಡ ಗೊತ್ತಾಗುತ್ತೆ ನಿಮಗೆ. ಪ್ರತಿ ಒಂದು ಇನ್ಫಾರ್ಮೇಶನ್ ಅನ್ನ ಸೊ ಅಚ್ಚುಕಟ್ಟಾಗಿ ಕನ್ನಡದಲ್ಲಿ ಕೊಡ್ತಾ ಹೋಗ್ತೀನಿ, ಕಂಪ್ಲೀಟ್ ಆಗಿ ತಿಳ್ಕೊತಾ ಹೋದ್ರಿ ಇದರಲ್ಲಿ ಯಾವುದೇ ತರದಂತ ನಿಮ್ಗೆ ಡೌಟ್ ಕೂಡ ಆಗೋದಿಲ್ಲ. ಸೊ ಫಸ್ಟ್ ಆಫ್ ಆಲ್ ಸೊ ಪ್ರತಿಯೊಂದು ಇನ್ಫಾರ್ಮೇಶನ್ ಗಳನ್ನ ತಿಳ್ಕೊಳ್ಬೇಕು ಅನ್ಕೊಂಡಿದ್ರಪ್ಪ ಅಂದ್ರೆ ಸೊ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ಇದೇ ಮೊದಲ ಬಾರಿಗೆ ನೋಡ್ತಾ ಇದ್ರೆ, ಸೊ ಇದೇ ಫಸ್ಟ್ ಟೈಮ್ ಏನಾದ್ರೂ ವಿಸಿಟ್ ಕೊಟ್ಟಿದ್ರೆ ಕೆಳಗಡೆ ಕಾಣ್ತಿರುವಂತ ಸಬ್ಸ್ಕ್ರೈಬ್ ಬಟನ್ ಅನ್ನ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಸೊ ಇಲ್ಲಿ ಬಂದ್ಬಿಟ್ಟು ಎಕ್ಸೈಸ್ ಸಬ್ ಇನ್ಸ್ಪೆಕ್ಟರ್ ಮತ್ತು ಎಕ್ಸೈಸ್ ಕಾನ್ಸ್ಟೇಬಲ್ ಅಂತ ವೇಕೆನ್ಸಿಗಳನ್ನ ಕಾಲ್ ಫಾರ್ಮ್ ಅನ್ನ ಮಾಡಿದ್ದಾರೆ. ಸೊ ಇದು ಬಂದ್ಬಿಟ್ಟು 2026 ನೋಟಿಫಿಕೇಶನ್ ಕಾಲ್ ಫಾರ್ಮ್ ಅನ್ನ ಮಾಡಿದ್ದಾರೆ. ಸೊ ನೆಕ್ಸ್ಟ್ ಇದರಲ್ಲಿ ESI ಮತ್ತು ಎಕ್ಸೈಸ್ ಕಾನ್ಸ್ಟೇಬಲ್ ವಿದ್ಯಾರ್ಥಿ ನೇಮಕಾತಿ ವಿಧಾನ, ಪರೀಕ್ಷೆಯ ವಿಧಾನ ನೋಡ್ಕೊಳ್ರಿ. ಫಸ್ಟ್ ಗೆ ನಿಮ್ದು ಎಕ್ಸಾಮ್ ಕಂಡಕ್ಟ್ ಮಾಡ್ತಾರೆ. ಯಾವ ತರ? ಸೊ ಎಕ್ಸಾಮ್ ಕಂಡಕ್ಟ್ ಮಾಡ್ತಾರೆ. ನೆಕ್ಸ್ಟ್ ಅದಾದ್ಮೇಲೆ ಅದರಲ್ಲಿ ಏಜ್ ಎಷ್ಟು ಇರ್ತದೆ, ನೇಮಕಾತಿ ಯಾವ ತರ ಸೆಲೆಕ್ಷನ್ ಅನ್ನ ಮಾಡ್ಕೋತಾರೆ. ಸೊ ಇಲ್ಲಿ ನೋಡ್ಕೊಳ್ರಿ ESI ಎಕ್ಸೈಸ್ ಸಬ್ ಇನ್ಸ್ಪೆಕ್ಟರ್ ಅಂತೆಲ್ಲ ಇವು 265 ವೇಕೆನ್ಸಿಗಳಿಗೆ ನೀವೇನಾದ್ರೂ ಅರ್ಜಿಗಳನ್ನ ಸಲ್ಲಿಸಬೇಕು ಅನ್ಕೊಂಡಿದ್ರೆ ಸೊ ಏನಿದಿಲ್ಲ ಸೊ ಈ ಹುದ್ದೆಗಳಿಗೆ ಅಪ್ಲಿಕೇಶನ್ ಅನ್ನ ಸಲ್ಲಿಸಬೇಕು ಅನ್ಕೊಂಡಿದ್ರೆ ಸೊ ನಿಮ್ದು ಡಿಗ್ರಿ ಕಂಪ್ಲೀಟ್ ಆಗಿರ್ತಕ್ಕಂಥ ವಿದ್ಯಾರ್ಥಿಗಳು ಅಪ್ಲಿಕೇಶನ್ ಗಳನ್ನ ಸಲ್ಲಿಸಬಹುದು. ಸೊ ಎಷ್ಟು? 265 ವೇಕೆನ್ಸಿಗಳಿಗೆ ಅರ್ಜಿಗಳನ್ನ ಸಲ್ಲಿಸಬೇಕು ಅನ್ನುವಂತ ವಿದ್ಯಾರ್ಥಿಗಳು ಡಿಗ್ರಿ ಕಂಪ್ಲೀಟ್ ಆಗಿರ್ಬೇಕಾಗತ್ತಾ. ಸೊ ನೆಕ್ಸ್ಟ್ 942 ಹುದ್ದೆಗಳಿಗೆ ನೀವೇನಾದ್ರೂ ಅಪ್ಲಿಕೇಶನ್ ಗಳನ್ನ ಹಾಕೊಳ್ಬೇಕು ಅನ್ಕೊಂಡಿದ್ರೆ PUC ಮುಗಿದಿರ್ತಕ್ಕಂಥ ವಿದ್ಯಾರ್ಥಿಗಳು ಅಪ್ಲಿಕೇಶನ್ ಗಳನ್ನ ಸಲ್ಲಿಸಬಹುದು. ಎಷ್ಟು? 12ನೇ ತರಗತಿ ಯಾವುದೇ ಆರ್ಟ್ಸ್ ಆಗಿರ್ಲಿ, ಸೊ ಕಾಮರ್ಸ್ ಆಗಿರ್ಲಿ, ಅದರ ಜೊತೆಗೆ ಸೈನ್ಸ್ ಆಗಿರ್ಲಿ ಅಂತ ವಿದ್ಯಾರ್ಥಿಗಳು ಸೊ ಇದಕ್ಕ ಅಪ್ಲಿಕೇಶನ್ ಗಳನ್ನ ಸಲ್ಲಿಸಬಹುದು. ಡಿಪ್ಲೊಮಾ ವಿದ್ಯಾರ್ಥಿಗಳಿಗೆ ಕೂಡ ಇದರಲ್ಲಿ ಅವಕಾಶವನ್ನ ಕೊಟ್ಟಿದ್ದಾರೆ. ನೆಕ್ಸ್ಟ್ ITI ವಿತ್ NOC ನಾನ್ ಸರ್ಟಿಫಿಕೇಟ್ ಇತ್ತಪ್ಪ ಅಂದ್ರೆ ನೀವು ಈ ಹುದ್ದೆಗೆ ಅಪ್ಲಿಕೇಶನ್ ಗಳನ್ನ ಸಲ್ಲಿಸಬಹುದು. ಸೊ ಇದು ಸೆಲೆಕ್ಷನ್ ಪ್ರೋಸೆಸ್ ಯಾವ ತರ ಇರ್ತದ, ನೇಮಕಾತಿಯ ವಿಧಾನ ಯಾವ ತರ ಇರ್ತದ. ಸ್ಟೇಜ್ 1 ಇರ್ತದ. ಸ್ಟೇಜ್ 1 ದಲ್ಲಿ ಲಿಖಿತ ಪರೀಕ್ಷೆ ರಿಟರ್ನ್ ಎಕ್ಸಾಮ್ ಅನ್ನ ಕಂಡಕ್ಟ್ ಮಾಡ್ತಾರೆ. ಯಾವುದು? ನಿಮ್ಮ ರಿಟರ್ನ್ ಎಕ್ಸಾಮ್ ಇರ್ತದ MCQ. ಸೊ MCQ ಮುಖಾಂತರ ನಿಮ್ದು ಎಕ್ಸಾಮ್ ಅನ್ನ ಕಂಡಕ್ಟ್ ಮಾಡ್ತಾರೆ. ಎಷ್ಟು? ಎಕ್ಸಾಮ್ ಅನ್ನ ಕಂಡಕ್ಟ್ ಮಾಡ್ತಾರೆ. ಸೊ ಇದು ಬಂದ್ಬಿಟ್ಟು 100 ಕ್ವಶನ್ಸ್ ಗಳು ಇರ್ತಾವೆ. ಎಷ್ಟು? 100 ಕ್ವಶನ್ಸ್ ಗಳು ಇದಕ್ಕೆ ಎಕ್ಸಾಮ್ ಇರ್ತಾವೆ.
ಸೊ 100 ಮಾರ್ಕ್ಸ್ ಇಂದ ಎಕ್ಸಾಮ್ ಇರ್ತದೆ. ಎಷ್ಟು? 100 ಮಾರ್ಕ್ಸ್ ಎಕ್ಸಾಮ್ ಕೂಡ ಇದರಲ್ಲಿ ಇರ್ತದ. ಸೊ ಇದು ಕನ್ನಡ ಲ್ಯಾಂಗ್ವೇಜ್ ಅಲ್ಲೇ ಎಕ್ಸಾಮ್ ಇರ್ತದ. ನೆಕ್ಸ್ಟ್ ಅದಾದ ನಂತರ 2 ಗಂಟೆ ಟೈಮಿಂಗ್ ಇರ್ತದೆ, 2 ಅವರ್ಸ್ ಇದಕ್ಕೆ ಟೈಮಿಂಗ್ ಕೂಡ ಇದರಲ್ಲಿ ಇರ್ತದ. 2 ತಾಸು ನಿಮ್ಗೆ ಎಕ್ಸಾಮಿಗೆ ಟೈಮಿಂಗ್ ಅನ್ನ ಕೊಟ್ಟಿರ್ತಾರೆ. ಸೊ ಅದ್ರ ಬಗ್ಗೆ ಡೌಟ್ ಇಟ್ಕೊಳಕ್ ಹೋಗ್ಬೇಡ್ರಿ. ಫಸ್ಟ್ ಆಫ್ ಆಲ್ ನಾವು ಹೇಳ್ತಿರ್ತಕ್ಕಂಥ ಮಾಹಿತಿಗಳನ್ನ ಕರೆಕ್ಟ್ ಆಗಿ ತಿಳಿದುಕೊಳ್ಳಿ. ಓಕೆ, ನೆಕ್ಸ್ಟ್ ಸರ್ ಇದಕ್ಕೆ 0.25 ನೆಗೆಟಿವ್ ಕೂಡ ಇರುತ್ತಾ? ಎಸ್, ನೆಗೆಟಿವ್ ನೋಡ್ಕೊಡ್ರಿ. 0.25 ನೆಗೆಟಿವ್ ಕೂಡ ಇರ್ತದ. ನೆಗೆಟಿವ್ ಮಾರ್ಕ್ 0.25 ಮಾರ್ಕ್ಸ್ ನೆಗೆಟಿವ್ ಕೂಡ ಇದರಲ್ಲಿ ಕೊಟ್ಟಿರ್ತಾರೆ. ಸೊ 5ನೇ ಇದನ್ನು ಕೆಇಎದವರಿಗೆ, ಮೊದಲು ಕೆಪಿಎಸ್ಸಿ ದವರಿಗಿತ್ತು, ಇವಾಗ ಕೆಇಎದವರೇ ಎಕ್ಸಾಮ್ ಅನ್ನ ಕಂಡಕ್ಟ್ ಮಾಡ್ಬೇಕಂತ ಹೇಳಿ ಪೊಲೀಸ್ನು ಕೂಡ ಕೆಇಎದವರಿಗೆ ಕೊಟ್ಟಿದ್ದಾರೆ. ಸೊ ಈ ಹುದ್ದೆಗೂ ಕೂಡ ನಿಮ್ಮ ಕೆಇಎದವರೇ ಎಕ್ಸಾಮ್ ಅನ್ನ ನಡೆಸಬೇಕಂತ ಹೇಳಿ ಆಲ್ರೆಡಿ ಕೊಟ್ಟಿದ್ದಾರೆ. ಸೊ ಇದರಲ್ಲಿ ಸಿಲೆಬಸ್ ಏನಿರ್ತದಪ್ಪ ಅಂದ್ರೆ GK ಪೇಪರ್ ನೋಡ್ಕೊಡ್ರಿ, ಸಾಮಾನ್ಯ ಜ್ಞಾನ ಜನರಲ್ ನಾಲೆಜ್ ಇರ್ತದ, ನೆಕ್ಸ್ಟ್ ಸೈನ್ಸ್ ಇರ್ತದ, ನೆಕ್ಸ್ಟ್ ಭೂಗೋಳಶಾಸ್ತ್ರ ಜಿಯೋಗ್ರಫಿ ಇರ್ತದ, ನೆಕ್ಸ್ಟ್ ಭಾರತದ ಸಂವಿಧಾನ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಇರ್ತದ, ನೆಕ್ಸ್ಟ್ ಇತಿಹಾಸ ಹಿಸ್ಟ್ರಿ ಕೂಡ ಇದರಲ್ಲಿ ಕ್ವಶನ್ಸ್ ಅನ್ನ ಕೇಳ್ತಾರೆ. ನೆಕ್ಸ್ಟ್ ಭಾರತದ ಸ್ವತಂತ್ರ ಚಳುವಳಿ ಅಂತ ಕ್ವಶನ್, ಇಂಡಿಯನ್ ಫ್ರೀಡಮ್ ಮೂವ್ಮೆಂಟ್ ಅಂತ ಕೇಳ್ಸಂದ. ನೆಕ್ಸ್ಟ್ ಮಾನಸಿಕ ಸಾಮರ್ಥ್ಯ ಮೆಂಟಲ್ ಎಬಿಲಿಟಿ ಅನ್ನ ಕೇಳ್ತಾರ. ನೆಕ್ಸ್ಟ್ ನೈತಿಕ ಶಿಕ್ಷಣ ಮೋರಲ್ ಎಜುಕೇಶನ್ ಅಂತ ಕೇಳ್ಸಂದ, ಅದ್ರ ಬಗ್ಗೆನೂ ಕೂಡ ಇದರಲ್ಲಿ ಕೇಳ್ತಾರೆ. ಸೊ ನೆಕ್ಸ್ಟ್ ಅದಾದ ನಂತರ ಸರ್ ಫಿಸಿಕಲ್ ಟೆಸ್ಟ್ ಯಾವ ತರ ಇರ್ತದ? ಸೊ ಫಿಸಿಕಲ್ ನಲ್ಲಿ ಎಷ್ಟು ಹೈಟ್ ಇರ್ಬೇಕಾಗುತ್ತೆ ಅನ್ನೋದನ್ನ ತಿಳಿಸ್ಕೊಡ್ತೀನಿ, ನೋಡ್ಕೊಡ್ರಿ. ಲಿಖಿತ ಪರೀಕ್ಷೆಯಲ್ಲಿ ಎಕ್ಸಾಮ್ ನಲ್ಲಿ ಪಾಸ್ ಆದ ಮೇಲೆ ಸೊ ನೋಡ್ಕೊಡ್ರಿ, ಫಸ್ಟ್ ಆಫ್ ಆಲ್ ನೀವೇನಪ್ಪಾ ಅಂದ್ರೆ ಎಕ್ಸಾಮ್ ಏನಾದ್ರೂ ಕ್ವಾಲಿಫೈ ಆದ್ರಿ, ಸೊ ಎಕ್ಸಾಮ್ ಅನ್ನ ಪಾಸ್ ಆದ್ರಿ ಅಂತ ತಿಳ್ಕೊಡ್ರಿ. ನೆಕ್ಸ್ಟ್ ನಿಮ್ದು ಫಿಸಿಕಲ್ ಅನ್ನ ಕಂಡಕ್ಟ್ ಮಾಡ್ತಾರೆ. ಏನಪ್ಪಾ? ನಿಮ್ದು ಫಿಸಿಕಲ್ ಅನ್ನ ಕಂಡಕ್ಟ್ ಮಾಡ್ತಾರೆ. ಸೊ ಫಿಸಿಕಲ್ ನಲ್ಲಿ ಏನಿರ್ತದ? ಸೊ 1:5. ಈಗ ಎಕ್ಸಾಮ್ ನಲ್ಲಿ ಅಂತಂದ್ರೆ 1:5 ಸೆಲೆಕ್ಷನ್ ಮಾಡ್ಕೋತಾರೆ. ಅಂದ್ರೆ ಒಂದು ಹುದ್ದೆಗೆ 5 ಜನಗಳನ್ನ ಎಕ್ಸಾಮ್ ನಲ್ಲಿ ಪಾಸ್ ಮಾಡ್ತಾರೆ. ಎಷ್ಟು? ಒಂದು ಹುದ್ದೆಗೆ 5 ಜನಗಳನ್ನ ಎಕ್ಸಾಮ್ ನಲ್ಲಿ ಪಾಸ್ ಮಾಡ್ತಾರ. 5 ಜನಗಳು ಫಿಸಿಕಲ್ ಗೆ ಪಾರ್ಟಿಸಿಪೇಟ್ ಮಾಡ್ಬೇಕಾಗತ್ತ. ಅಂದ್ರೆ ಒಂದು ವೇಕೆನ್ಸಿಗಳಿಗೆ 5 ಜನ ಪಾರ್ಟಿಸಿಪೇಟ್ ಮಾಡ್ಬೇಕಾಗಿತ್ತ. ಅವಾಗ ಏನಿರ್ತದಪ್ಪ ಅಂದ್ರೆ ಪುರುಷ ಅಭ್ಯರ್ಥಿಗಳಿಗೆ ಹೈಟ್ ಏನ್ ಬೇಕು? ಸೊ ಪುರುಷ ಅಭ್ಯರ್ಥಿಗಳಿಗೆ ಹೈಟ್ ಏನ್ ಬೇಕಾಗುತ್ತೆ ಅನ್ನೋದನ್ನ ಕಂಪ್ಲೀಟ್ ಆಗಿ ತಿಳ್ಕೊಳ್ತಾ ಹೋಗೋಣ. ಸೊ ಮಹಿಳಾ ಅಭ್ಯರ್ಥಿಗಳಿಗೆ ಕೂಡ ಹೈಟ್ ಎಷ್ಟು ಬೇಕಾಗುತ್ತೆ ಅನ್ನೋದನ್ನು ಕೂಡ ಕ್ಲಾರಿಟಿ ಮಾಡ್ತೀನಿ. ಕರೆಕ್ಟ್ ಆಗಿ ನೋಡಿಕೊಳ್ಳಿ. ಓಕೆ, ಸೊ ಹೈಟ್ ಬಂದ್ಬಿಟ್ಟು ಮೇಲ್ ಕ್ಯಾಟಗರಿ ಅವರಿಗೆ, ಮೇಲ್ ಕ್ಯಾಟಗರಿ ಅವ್ರು ನೋಡ್ಕೊಳ್ರಿ 163 ಸೆಂಟಿಮೀಟರ್ ಮೇಲ್ ಕ್ಯಾಟಗರಿ ಅವ್ರ ಹೈಟ್ ಬೇಕಾಗುತ್ತ. ಸೊ ಫಿಮೇಲ್ ಕ್ಯಾಟಗರಿ ವಿದ್ಯಾರ್ಥಿಗಳಿಗೆ ನೋಡ್ಕೊಳ್ರಿ ಎಷ್ಟು ಬೇಕಾಗುತ್ತಪ್ಪ ಅಂದ್ರೆ 157 ಸೆಂಟಿಮೀಟರ್ ಹೈಟ್ ಇರಬೇಕಾಗುತ್ತ. ಎಷ್ಟು? 157 ಸೆಂಟಿಮೀಟರ್ ಮಹಿಳಾ ಅಭ್ಯರ್ಥಿಗಳು, ಪುರುಷ ಅಭ್ಯರ್ಥಿಗಳು 163 ಸೆಂಟಿಮೀಟರ್ ಹೈಟ್ ಬೇಕಾಗುತ್ತ. ಓಕೆ, ನೆಕ್ಸ್ಟ್ ಅದಾದ ನಂತರ ನೋಡ್ಕೊಳ್ರಿ ಚೆಸ್ಟ್ ಎಷ್ಟು ಬೇಕಾಗುತ್ತಾ? ಚೆಸ್ಟ್ ಬಂದ್ಬಿಟ್ಟು ನೋಡ್ಕೊಳ್ರಿ ಯಾರಪ್ಪ ಅಂತಂದ್ರೆ ಇದು ಬಾಯ್ಸ್ ಮೇಲ್ ಕ್ಯಾಂಡಿಡೇಟ್ ಅವರಿಗೆ ಮಾತ್ರ ಇರುತ್ತಾ. 81 ನಾರ್ಮಲ್ ಇರ್ಬೇಕಾಗುತ್ತಾ, ಪ್ಲಸ್ 5 ಎಕ್ಸ್ಪಾಂಡೆಡ್ ಆದಾಗ 86 ಸೆಂಟಿಮೀಟರ್ ನಿಮ್ಮ ಚೆಸ್ಟ್ ಕೂಡ ಬೇಕಾಗುತ್ತಾ. 81 ನಾರ್ಮಲ್ ಇರಬೇಕು, 5 ಎಕ್ಸ್ಪಾಂಡೆಡ್ ಅನ್ನು ಮಾಡಿದಾಗ 86 ಕೂಡ ಇದರಲ್ಲಿ ಆಗ್ಬೇಕಾಗುತ್ತಾ. ನಿಮ್ಮ ತೂಕ ಬಂದ್ಬಿಟ್ಟು ಫಿಮೇಲ್ ಕ್ಯಾಟಗರಿ ಅವರಿಗೆ 49 kg ಇದ್ರೆ ಸಾಕು. ಎಷ್ಟು? 49 kg ಇರಬೇಕಾಗುತ್ತಾ. ಓಕೆ, ನೆಕ್ಸ್ಟ್ ಅದಾದ ನಂತರ ಸರ್ ಮತ್ತೆ ಏನಿರ್ತದ ಫಿಸಿಕಲ್ ಟೆಸ್ಟ್ ನಲ್ಲಿ? ಸೊ 100 ಮೀಟರ್ ರನ್ನಿಂಗ್ ಇರ್ತದ. ಏನು? 100 ಮೀಟರ್ ರನ್ನಿಂಗ್ ಇರ್ತದ, 15 ಸೆಕೆಂಡುಗಳಲ್ಲಿ ಕವರ್ ಮಾಡಬೇಕು. ನೆಕ್ಸ್ಟ್ ಎತ್ತರ ಜಿಗಿತ 120 ಮೀಟರ್ ಇರ್ತದ. ನೆಕ್ಸ್ಟ್ ಉದ್ದು ಜಿಗಿತ 3.80 ಮೀಟರ್ ಇರ್ತದ. ನೆಕ್ಸ್ಟ್ ಅದಾದ ನಂತರ ಗುಂಡ ಎಸೆತ 7.26 kg ಇರ್ತದ. 5.6 ಮೀಟರ್ ಅನ್ನು ಒಗಿಬೇಕಾಗುತ್ತಾ. ನೆಕ್ಸ್ಟ್ 800 ಮೀಟರ್ ಓಟವನ್ನ 2 ನಿಮಿಷ 50 ಸೆಕೆಂಡ್ದಲ್ಲಿ ನೀವು ಕ್ಲಿಯರ್ ಮಾಡ್ಬೇಕಾಗಿತ್ತ. ಪುರುಷ ಅಭ್ಯರ್ಥಿಗಳಿಗೆ ಹೇಳಿದೀನಿ. ನೆಕ್ಸ್ಟ್ ಮಹಿಳಾ ಅಭ್ಯರ್ಥಿಗಳು ನೋಡ್ಕೊಳ್ರಿ, ನೀವು 100 ಮೀಟರ್ ರನ್ನಿಂಗ್ ಅನ್ನ 100 ಮೀಟರ್ ಓಟ 18.5 ಸೆಕೆಂಡ್ ನಲ್ಲಿ ಕ್ಲಿಯರ್ ಮಾಡಬೇಕು. ಎತ್ತರ ಜಿಗಿತ 0.9 ಮೀಟರ್ ಜಿಗಿಬೇಕಾಗುತ್ತಾ. ಉದ್ದ ಜಿಗಿತ 2.50 ಮೀಟರ್ ಜಿಗಿಬೇಕಾಗುತ್ತಾ. ನೆಕ್ಸ್ಟ್ ಅದಾದ ನಂತರ ಗುಂಡ ಎಸೆತ ಶಾರ್ಟ್ ಪುಟ್ ಏನಂತೀವಲ್ಲ 7.26 kg ಇರ್ತದ, 3.75 ಮೀಟರ್ ಅನ್ನ ಒಗಿಬೇಕಾಗುತ್ತಾ. ನೆಕ್ಸ್ಟ್ 200 ಮೀಟರ್ ರನ್ನಿಂಗ್ ಇರ್ತದ, 40 ಸೆಕೆಂಡುಗಳಲ್ಲಿ ನೀವು ಇದನ್ನ ಕ್ಲಿಯರ್ ಮಾಡಬೇಕಾಗುತ್ತಾ. ಓಕೆ, ಮೇಲಿನ 5 ಪರೀಕ್ಷೆಗಳಲ್ಲಿ 3 ಪರೀಕ್ಷೆಗಳನ್ನ ಕಡ್ಡಾಯವಾಗಿ ಉತ್ತೀರ್ಣರಾಗಬೇಕು. ಇವು 5 ಪರೀಕ್ಷೆಗಳನ್ನ ಫಿಸಿಕಲ್ ಅಲ್ಲಿ ಕೊಟ್ಟಿದಲ್ಲ, ಇದರಲ್ಲಿ 3 ಕಡ್ಡಾಯವಾಗಿ ನೀವು ಪಾಸ್ ಅನ್ನ ಮಾಡಲೇಬೇಕು. ಫಿಸಿಕಲ್ ಟೆಸ್ಟ್ಗೆ ಇದರಲ್ಲಿ ಯಾವುದೇ ತರನಾದಂತ ಅಂಕಗಳು ಇರೋದಿಲ್ಲ. ಫಿಸಿಕಲ್ ಟೆಸ್ಟ್ಗೆ ಯಾವುದೇ ತರನಾದಂತ ಮಾರ್ಕ್ಸ್ ಕೂಡ ಇದರಲ್ಲಿ ಇರೋದಿಲ್ಲ. ಜಸ್ಟ್ ಇದೇನಪ್ಪಾ ಅಂತಂದ್ರೆ ಕ್ವಾಲಿಫೈ ಮಾತ್ರ. ಸೊ ಏನು
ಸೊ ಇದು ಕ್ವಾಲಿಫೈ ಮಾತ್ರ ಇರ್ತದೆ. ಸೊ ಆದ ಕಾರಣಕ್ಕೋಸ್ಕರ ಹೇಳ್ತಾ ಇದೀನಿ. ಸೊ ಪ್ರತಿಯೊಬ್ಬರು ಕೂಡ ಎಕ್ಸಾಮಿಗೆ ಪ್ರಿಪರೇಷನ್ ಮಾಡ್ಕೊಳ್ರಿ. 100% ಫಿಸಿಕಲ್ ಪಾಸ್ ಆಗ್ತೀರಿ, ಅದರಲ್ಲಿ ಯಾವುದೇ ಡೌಟೇ ಇಲ್ಲ. ಅದಾದ ನಂತರ ಸೊ ಫಿಸಿಕಲ್ ಪಾಸ್ ಆದ್ಮೇಲೆ ವೈದ್ಯಕೀಯ ಪರೀಕ್ಷೆ ಮೆಡಿಕಲ್ ಟೆಸ್ಟ್ ಕೂಡ ಇರ್ತದ. ಸೊ ಮೆಡಿಕಲ್ ಟೆಸ್ಟ್ಗೆ 1:1 ಕರೀತಾರೆ. ಅಕಸ್ಮಾತ್ ನೀವು ಫಿಸಿಕಲ್ ಪಾಸ್ ಆದ್ರಪ್ಪ ಅಂದ್ರೆ ಅವಾಗ ನಿಮ್ದ 1:1 ಮೆರಿಟ್ ಲಿಸ್ಟ್ ಏನಾದ್ರು ಬಂದ್ರಿಯಪ್ಪ ಅಂದ್ರೆ ನೀವು ಫೈನಲಿ ಅಬಕಾರಿ ಇಲಾಖೆಯಲ್ಲಿ ನೌಕರಿಯನ್ನ ಮಾಡಿದ ಹಾಗೆ. ಓಕೆ, ಕನಿಷ್ಠ ವಯೋಮಿತಿ ಸರ್, ಏಜ್ ಲಿಮಿಟ್ ಎಷ್ಟು ಬೇಕು ಅದ್ರ ಬಗ್ಗೆನೂ ಕೂಡ ಒಂದ್ ಸ್ವಲ್ಪ ಇನ್ಫಾರ್ಮೇಶನ್ ಅನ್ನ ಕೊಡಿ ಅಂತ ಕೇಳ್ತಿದಿಲ್ಲ. ಸೊ ಏಜ್ ಲಿಮಿಟ್ ಕೂಡ ನಾ ತಿಳಿಸ್ಕೊಡ್ತೀನಿ, ನೋಡ್ಕೊಡ್ರಿ ಏಜ್ ಲಿಮಿಟ್ ಎಷ್ಟು ಬೇಕಾಗುತ್ತಾ. ಸೊ ಅದು ಕೂಡ ನಿಮ್ಗೆ ಡೌಟ್ ಕ್ಲಿಯರ್ ಆಗ್ಲಿ. ಓಕೆ, ಡೌಟು ಕ್ಲಿಯರ್ ಆಗ್ಲಿ. ಸೊ ಏಜ್ ಲಿಮಿಟ್ ಕೂಡ ಒಂದು ಕ್ಲಿಯರ್ ಮಾಡ್ಕೊಂಡ್ರಪ್ಪ ಅಂದ್ರೆ ಕನ್ಫರ್ಮೇಶನ್ ಆಗುತ್ತೆ. ಸೊ ಏಜ್ ನೋಡ್ಕೊಳ್ರಿ. ಸೊ ಏಜ್ ಎಷ್ಟು ಇರ್ತಕ್ಕಂಥ ವಿದ್ಯಾರ್ಥಿಗಳು ಹಾಕ್ಬೇಕಪ್ಪ ಅಂದ್ರೆ 21 ವಯಸ್ಸು. ಯಾವುದು ESI ಅಬಕಾರಿ ಉಪನಿರೀಕ್ಷಕರು ಏನಿದೆಲ್ಲ, ಸೊ 21 ವಯಸ್ಸಾಗಿರ್ಬೇಕು. ನೆಕ್ಸ್ಟ್ ಅದರ ಜೊತೆಗೆ GM ದವರಿಗೆ 32 ಮಠ ಇರ್ತದ. ನೆಕ್ಸ್ಟ್ SC ST ದವರಿಗೆ 35 ಮಠನೂ ಕೂಡ ಅರ್ಜಿಯನ್ನ ಸೊ ವಯೋಮಿತಿ ಇದ್ದವರು ಕೂಡ ಹಾಕ್ಬೋದು. ಎಕ್ಸರ್ಸೈಸ್ ಕಾನ್ಸ್ಟೇಬಲ್ ಅಂತ ಹೇಳಿದಿಲ್ಲ. ಸೊ PUC ಮೇಲೆ ಹಾಕ್ಬೇಕನ್ನುವಂಥ ವಿದ್ಯಾರ್ಥಿಗಳು 18 ವಯಸ್ಸಿನಿಂದ ಹಿಡಿದು 30 ಏಜ್ ಮಟ್ಟ ಇರತಕ್ಕಂಥವರು ಕೂಡ ಅಪ್ಲಿಕೇಶನ್ ಗಳನ್ನ ಸಲ್ಲಿಸಬಹುದು. ಅದ್ರ ಜೊತೆಗೆ SC ಮತ್ತು ST ಅಭ್ಯರ್ಥಿಗಳು 35 ಮಟ್ಟನೂ ಕೂಡ ನೀವು ಅರ್ಜಿಗಳನ್ನ ಸಲ್ಲಿಸಬಹುದು. ನೆಕ್ಸ್ಟ್ ಫಸ್ಟ್ ಗೆ ಏನು ನಿಮ್ದು ಈ ಎಕ್ಸಾಮ್ ಗಳನ್ನ ಯಾವುದೇ ಎಕ್ಸಾಮ್ ಗಳನ್ನ ಕಂಡಕ್ಟ್ ಮಾಡಿದ್ರು ಕೂಡ ಯಾರು ಕಂಡಕ್ಟ್ ಮಾಡ್ತಿದ್ರಪ್ಪ ಅಂದ್ರೆ ಸೊ KPSC ದವರು ಎಕ್ಸಾಮ್ ಗಳನ್ನ ಕಂಡಕ್ಟ್ ಮಾಡ್ತಿದ್ರು. ಸೊ ಫಸ್ಟ್ ಆಫ್ ಆಲ್ KPSC ದವರು ನಿಮ್ಮ ಎಕ್ಸಾಮ್ ಗಳನ್ನ ಕಂಡಕ್ಟ್ ಮಾಡ್ತಿದ್ರು. ಸೊ ಇವಾಗ KE ದವರಿಗೆ ನಿಮ್ಮ ಎಕ್ಸಾಮ್ ಗಳನ್ನ ಕಂಡಕ್ಟ್ ಮಾಡಕ್ ಕೊಟ್ಟಿದ್ದೀರಾ. ಸೊ ಅವರು ನಿಮ್ಗೆ ಯಾವ ಡೇಟ್ ಅನ್ನ ಕೊಡ್ತಾರಲ್ಲ, ಸೊ ನಿಮ್ಮ ಅದೇ ಡೇಟ್ಗೆ ನಿಮ್ಮ ಎಕ್ಸಾಮ್ ಗಳನ್ನ ಕಂಡಕ್ಟ್ ಮಾಡ್ತಾರೆ. ಯಾವುದೇ ತರಂತ ಹಿಂದೆ ಮುಂದೆ ಆಗೋದಿಲ್ಲ. ಎಕ್ಸೈಸ್ ಕಾನ್ಸ್ಟೇಬಲ್ ಹುದ್ದೆಗಳಿಗೆ GK ಪ್ರಶ್ನೆ ಪತ್ರಿಕೆ ಯಾವ ತರ ಇರುತ್ತಪ್ಪ ಅಂದ್ರೆ ಹಿಂದಿ ಕನ್ನಡ ಪತ್ರಿಕೆ ಇರುತ್ತದೆ. ಸೊ ಹಿಂದೆ ಕನ್ನಡ ಪತ್ರಿಕೆ ಇರುತ್ತದೆ. ನೆಕ್ಸ್ಟ್ ಕಾನ್ಸ್ಟೇಬಲ್ ಹುದ್ದೆಗೆ ಪಟ್ಟಿಯಲ್ಲಿ ರಾಜ್ಯ ಮಟ್ಟದಲ್ಲಿ ನಡೆಸಲಾಗುವುದು. ಡಿಸ್ಟ್ರಿಕ್ಟ್ ವೈಸ್ ನಿಮ್ಗೆ ನಡೆಸಲಾಗುತ್ತದೆ. ಸೊ ಪ್ರತಿಯೊಂದು ನೋಟಿಫಿಕೇಶನ್ ಅಲ್ಲಿ ಕೂಡ ಕೊಟ್ಟಿದ್ದಾರೆ. ನೋಟಿಫಿಕೇಶನ್ ಬಗ್ಗೆ ನಿಮ್ಗೆ ಶೇರ್ ಮಾಡ್ತೀನಿ. ಸೊ ಅದ್ರ ಬಗ್ಗೆ ಡೌಟ್ ಅನ್ನ ಇಟ್ಕೊಳಕ್ ಹೋಗ್ಬೇಡ್ರಿ. ಈ ಸರಿ ವೇಕೆನ್ಸಿ ಎಷ್ಟಪ್ಪ ಅಂದ್ರೆ 1207 ಹುದ್ದೆಗಳನ್ನ ಕಾಲ್ ಫಾರ್ಮ್ ಅನ್ನ ಮಾಡಿದ್ದಾರೆ. ಎಷ್ಟು? 1207 ಹುದ್ದೆಗಳನ್ನ ಕಾಲ್ ಫಾರ್ಮ್ ಅನ್ನ ಮಾಡಿದ್ದಾರೆ. ಸೊ ಅದರ ಜೊತೆಗೆ ನೋಡ್ಕೋಬಹುದು ಎತ್ತರ PSI ಮಿಸ್, ಅದ್ರ ಜೊತೆಗೆ PSI ಕೂಡ ಸದ್ಯದಲ್ಲಿ ಕಾಲ್ ಫಾರ್ಮ್ ಅನ್ನ ಮಾಡಬಹುದು. ಅದ್ರ ಬಗ್ಗೆ ಡೌಟ್ ಅನ್ನ ಇಟ್ಕೊಳಕ್ ಹೋಗ್ಬೇಡ್ರಿ. ಯಾವುದೇ ಜಾಬ್ ಆಗಿರ್ಲಿ, ಸೊ ಫಸ್ಟ್ ಆಫ್ ಆಲ್ ಅಪ್ಲಿಕೇಶನ್ ಗಳನ್ನ ಹಾಕಕ ಸ್ಟಾರ್ಟ್ ಮಾಡ್ರಿ. ಸೊ ಇದರಲ್ಲಿ ಯಾವುದೇ ತರಂತ ಇಷ್ಟು ಮಾತ್ರ ಇನ್ಫಾರ್ಮೇಶನ್ ಗಳನ್ನ ಕೊಟ್ಟಿದಿರಿ. ಪ್ರತಿಯೊಬ್ಬರು ಕೂಡ ಈ ವಿಡಿಯೋನ ನೋಡ್ಕೊಡ್ರಿ. ನಿಮ್ಗೆ ಏನಾದ್ರು ಇಷ್ಟ ಆಗಿದ್ರೆ, ಸೊ ನೀವೇನಾದ್ರೂ ಈ ಸರಿ ಅಬಕಾರಿಯಲ್ಲೇ ನೌಕರಿಗಳನ್ನ ಮಾಡ್ಬೇಕು ಅನ್ಕೊಂಡಿದ್ರಿ ಅಪ್ಪ ಅಂದ್ರೆ, ಸೊ ಅಂತ ವಿದ್ಯಾರ್ಥಿಗಳು ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ಸೊ ಫಸ್ಟ್ ಟೈಮ್ ಏನಾದ್ರು ನೋಡ್ತಾ ಇದ್ರೆ ಕೆಳಗಡೆ ಕಾಣ್ತಿರುವಂತ ಸಬ್ಸ್ಕ್ರೈಬ್ ಬಟನ್ ಏನಿದೆಯಲ್ಲ, ಸೊ ಈಗ್ಲೇನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. 100% ಹೇಳ್ತಾ ಇದೀನಿ, ಸ್ಟೇಟ್ ಗೌರ್ಮೆಂಟ್ ಆಗಿರ್ಲಿ ಸೆಂಟ್ರಲ್ ಗೌರ್ಮೆಂಟ್ ಆಗಿರ್ಲಿ ಯಾವುದೇ ಜಾಬ್ ಅನ್ನ ಕಾಲ್ ಫಾರ್ ಮಾಡಿದ್ರು ಕೂಡ ಅದ್ರ ಬಗ್ಗೆ ನಿಮ್ಗೆ ಅಚ್ಚುಕಟ್ಟಾಗಿ ಕನ್ನಡದಲ್ಲಿ ಇನ್ಫಾರ್ಮೇಶನ್ ಗಳನ್ನ ಶೇರ್ ಮಾಡ್ತೀನಿ. ಒಂದ್ಸರಿ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನೀವು ಫೈನಲಿ ಜಾಬಿಗೆ ಹೋಗೋ ಮಟ್ಟನೂ ಕೂಡ ಅದ್ರ ಬಗ್ಗೆ ಕಂಟೆಂಟ್ ಇನ್ಫಾರ್ಮೇಶನ್ ಗಳನ್ನ ಅಂತ್ಯಟಿಕ್ಕಡಿಂದ ಕೊಡ್ತಾನೆ ಇರ್ತೀನಿ. ಸೊ ಎಲ್ಲರಿಗೂ ಕೂಡ ಆಲ್ ದಿ ಬೆಸ್ಟ್, ಒಳ್ಳೇದಾಗ್ಲಿ. ಈ ಸರಿ ನೀವು 2026-27ರಲ್ಲಿ ಯಾವ್ದಾದ್ರು ಒಂದು ಸ್ಟೇಟ್ ಗೌರ್ಮೆಂಟ್ ಆಗಿರ್ಲಿ ಸೆಂಟ್ರಲ್ ಗೌರ್ಮೆಂಟ್ ಆಗಲಿ ಎಲ್ಲರೂ ಕೂಡ ಜಾಬ್ಗೆ ಸೇರ್ಕೊಳ್ಳಿ ಅನ್ನೋದೇ ನಮ್ದೊಂದು ವಿಚಾರ. ಸೊ ಇನ್ನೊಂದ್ಸರಿ ಹೇಳ್ತಾ ಇದೀನಿ, ಎಲ್ಲರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ನನ್ನ ಕಡೆ ಅಂತ. ಯಾಕಪ್ಪ ಅಂದ್ರೆ ನಮ್ಮ ಯೂಟ್ಯೂಬ್ ಫಾಲೋವರ್ಸ್ 150,000. ಸೊ ನಿಮ್ದು 150K. ಸೊ ಆಲ್ರೆಡಿ ನೋಡ್ಕೋಬಹುದು 1,50,000 ಫಾಲೋವರ್ಸ್ ಅನ್ನ ಸಬ್ಸ್ಕ್ರೈಬರ್ಸ್ ಅನ್ನ ಹೊಂದಿದೀವಿ. ಅದು ನಿಮ್ಮ ಎಲ್ಲಾ ಸಪೋರ್ಟ್ ಇದ್ರೆ ಇದೇ ತರನಾಗಿ ಇನ್ನಷ್ಟು ಸಪೋರ್ಟ್ ಮಾಡಿ ಕೇಸಂದ. ಸೊ ನಮ್ದು ಇನ್ನು ಸಿಲ್ವರ್ ಬಟನ್ ಬಂದಿದೆ, ಗೋಲ್ಡ್ ಬಟನ್ ಬರುವ ಹಾಗೆ ಸೊ ಸಪೋರ್ಟ್ ಮಾಡಿ ಅಷ್ಟೇ. ಸೊ ಎಲ್ಲರೂ ಕೂಡ ಆಲ್ ದಿ ಬೆಸ್ಟ್, ಒಳ್ಳೇದಾಗ್ಲಿ. ಜೈ ಹಿಂದ್, ಜೈ ಕರ್ನಾಟಕ. ಈ PDF ಅನ್ನ ನನ್ನ SI ಪ್ಯಾರಾಮಿಲಿಟರಿ ಟೆಲಿಗ್ರಾಮ್ ದಲ್ಲಿ ಕೂಡ ಶೇರ್ ಮಾಡಿರ್ತೀನಿ. ಜೈ ಹಿಂದ್.